ಈ ದಿನ ನಾವು ಅಟೆಂಡೆನ್ಸ್ ನ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ನೋಡೋಣ. MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆದ್ಮೇಲೆ ಈ ರೀತಿ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಈ ಡ್ಯಾಶ್ ಬೋರ್ಡ್ ಕೆಳಗೆ ಅಟೆಂಡೆನ್ಸ್ ಅಂತ ಏನು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಆಡ್ ಅಟೆಂಡೆನ್ಸ್ ಅದನ್ನ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಟೆಂಡೆಂಟ್ ಡೇಟ್. ನೀವು ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು 13 ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಗಿದೆ. ಇಲ್ಲಿ ಕ್ಲಾಸ್ ಅಟೆಂಡೆನ್ಸ್ ವೈಸ್ ಏನ್ ನಿಮಗೆ ಕಾಣಿಸ್ತಾ ಇದೆ ಇದು ತರಗತಿವಾರು ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಆ ದಿನ ನೀವು ಎಂಟ್ರಿ ಮಾಡೋ ದಿನ ತರಗತಿವಾರು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಎಷ್ಟಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂದಿದ್ದಾರೆ ಅಟೆಂಡೆನ್ಸ್ ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಕ್ಲಾಸ್ 1 ನಲ್ಲಿ 45 ಮಕ್ಕಳು ಇದ್ದಾರೆ, ಅಲ್ಲಿ 3 ಜನ ಆಬ್ಸೆಂಟೀಸ್ ಇದ್ದಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗಿರೋದು 42 42 ಮಕ್ಕಳು ಬಂದಿದ್ದಾರೆ ಅಂತ. ಕ್ಲಾಸ್ 2 ನಲ್ಲಿ 32 ಮಕ್ಕಳು ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಕ್ಲಾಸ್ 3 ನಲ್ಲಿ ಯಾರು ಆಬ್ಸೆಂಟ್ ಇಲ್ಲ, ಸೊ ಹಾಗಾಗಿ ಅದನ್ನ ಹಾಗೆ ಇರಬೇಕು. ಕ್ಲಾಸ್ 4 ಒಂದು 3 ಮೆಂಬರ್ಸ್ ಬಂದಿಲ್ಲ ಅಂತ ಅಂದ್ರೆ 20 ಮೆಂಬರ್ಸ್. ಕ್ಲಾಸ್ 3 ನಲ್ಲಿ ಕ್ಲಾಸ್ 5th ಅಲ್ಲಿ ಒಂದು 21 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಕ್ಲಾಸ್ 4th ಅಲ್ಲಿ ಒಂದು 33 1 ಆಬ್ಸೆಂಟ್ ಅಂತ ಅನ್ಕೊಂಡ್ರೆ 33 2. ದೆನ್ ಕ್ಲಾಸ್ 7th ಅಲ್ಲಿ ಆಬ್ಸೆಂಟ್ ಇಲ್ಲ. ಕ್ಲಾಸ್ 8th ನಲ್ಲಿ ಚೇಂಜ್ ಮಾಡ್ಕೊಳ್ಳೋಣ 22 1 ಸ್ಟೂಡೆಂಟ್ ಬಂದಿಲ್ಲ. ಸೊ ಈ ರೀತಿ ಆದ್ಮೇಲೆ ಏನಿಲ್ಲಿ SNF ಅಂತ ನಿಮ್ಗೆ ಆಪ್ಷನ್ ಕಾಣಿಸ್ತಾ ಇದೆ. ಆ ದಿನ ನೀವೇನಾದ್ರೂ SNF ಐಟಮ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮಕ್ಕಳಿಗೆ ಇದನ್ನ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇದು ಆಫ್ ಅಲ್ಲಿ ಇರ್ಲಿ. ಈಗ ಇವತ್ತು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಅನ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. ಇಲ್ಲಿ ಎಗ್ ಈಟರ್ಸ್, ಎಗ್ ಎಷ್ಟು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ಒಂದು 60 ಮೆಂಬರ್ಸ್ಗೆ ಅಂತ ಅನ್ಕೊಳ್ಳೋಣ. 60. ಚಿಕ್ಕಿ ಒಂದು 60 ಅಂತ ಅನ್ಕೊಳ್ಳೋಣ. ಬನಾನಾ ಒಂದು 40 ಅಂತ ಅನ್ಕೊಂಡ್ರೆ ನಿಮ್ಗೆ ಇಲ್ಲಿ ಟೋಟಲ್ ಕರೆಕ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಇಲ್ಲಿ ತಪ್ಪಾದ್ರೆ 41 ಅಂತ ಮಾಡ್ಬಿಡ್ತೀರ. ನಿಮ್ಗೆ ಸ್ಟ್ರೆಂತ್ ಗಿಂತ ಟೋಟಲ್ ಸ್ಟ್ರೆಂತ್ ಗಿಂತ ಏನಾಗ್ಬಿಡುತ್ತೆ ಇದು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನೀವು 40 ನೋಡ್ಕೊಂಡು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಇದಾಯ್ತು. ಕ್ಲಾಸ್ 6th ಅಲ್ಲಿ ಎಗ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಒಂದು 30 ಅಂತ ಅನ್ಕೊಳ್ಳೋಣ. ಚಿಕ್ಕಿ 120, ಬನಾನಾ 27. ಇಲ್ಲಿಗೆ SNF ಏನ್ ಡಿಸ್ಟ್ರಿಬ್ಯೂಟ್ ಮಾಡಿದಿರಾ ಅದನ್ನ ಎಂಟ್ರಿ ಆಯ್ತು. ನಂತರ ಮಿಲ್ಕ್, ಇದು ಕೂಡ ಆ ದಿನ ಮಿಲ್ಕ್ ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆನ್ ಅಲ್ಲಿ ಇರ್ಲಿ, ಇಲ್ಲ ಅಂತಂದ್ರೆ ಅದು ಆಫ್ ಅಲ್ಲಿ ಇರ್ಲಿ. ಇವತ್ತು ಆನ್ ಮಾಡ್ಕೊಳ್ಳೋಣ. ನಂತರ ಮೀಲ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ದಿನ ನಾವೇನಾದ್ರೂ ಫಾರ್ ಎಕ್ಸಾಂಪಲ್ ರೈಸ್ ಅಂಡ್ ಸಾಂಬಾರ್ ಮಾಡಿದ್ವಿ ಅಂತ ಅನ್ಕೊಂಡ್ರೆ ರೈಸ್ ಅಂಡ್ ಸಾಂಬಾರ್ಗೆ ಸಂಬಂಧಪಟ್ಟಾಗೆ ವೀಟ್ ಬಿಟ್ಟು ಇನ್ನೆಲ್ಲ ಐಟಮ್ಸ್ಗಳು ಇಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ಕ್ಲಾಸ್ 6 ಸಂಬಂಧಪಟ್ಟಾಗೆ ಇವತ್ತು ಏನಾದ್ರೂ ಉಪ್ಪಿಟ್ಟು ಮಾಡಿಸಿದೀವಿ ಅಂತಂದ್ರೆ
ಉಪ್ಪಿಟ್ಟಿಗೆ ಸಂಬಂಧಪಟ್ಟ ಐಟಮ್ಸ್ಗಳಲ್ಲಿ ಏನೆಲ್ಲ ಬರುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ನಂತರ ಸಬ್ಮಿಟ್. ಓಕೆ, ನೀವೇನೆಲ್ಲ ಇಲ್ಲಿ ಐಟಮ್ಸ್ಗಳು ಎಂಟ್ರಿ ಮಾಡಿ ಇದ್ದೀರಾ ಅದೆಲ್ಲ ಎಂಟ್ರಿ ಆಗಿರುತ್ತೆ. ಓಕೆ, ಇಲ್ಲಿ ನಿಮ್ಗೆ ನೋಡಿ ತೋರಿಸುತ್ತೆ.